ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಸ್ಯಾಟರ್ಡೇ ನಾನು ಮಾರ್ನಿಂಗಿಂದನೇ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಆಲ್ರೆಡಿ 10:30 or 11 ಆಗಿದೆ. ಸೊ ಇವಾಗ ಡಿಸೈಡ್ ಆಗಿದ್ದೀವಿ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಶ್ರೀ. ಸೊ ಬನ್ನಿ ನೋಡೋಣ ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ, ಏನೆಲ್ಲ ಆಗತ್ತೆ ಅಂತ ತೋರಿಸ್ತೇನೆ. ಸೊ ನಾವು ಹೋಗ್ತಾ ಇರೋದು ದೊಡ್ಡಬಳ್ಳಾಪುರ ಸೈಡ್. ಸೊ ಗೊತ್ತಿರ್ಬೋದು, ಏರ್ಪೋರ್ಟ್ ರೋಡ್ ನಾವು ತೊಗೊಂಡ್ರೆ ಯಾವುದೇ ಟ್ರಾಫಿಕ್ ಇರೋದಿಲ್ಲ. ಆ್ಯಂಡ್ ಈ ವೆದರಲ್ಲಿ ನಂಗೆ ಈ ಥರ ರೋಡ್ಸಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಬೋತ್ ದ ಸೈಡ್ಸ್ ಮರ ಆ್ಯಂಡ್ ಇವಾಗಿರೋ ಸೀಸನ್ಗೆ ಫ್ಲವರ್ಸ್ ಎಲ್ಲನೂ ಬ್ಲೂಮ್ ಆಗಿರುತ್ತೆ. ಸೊ ಆನ್ ದ ವೇ ಹೋಗಬೇಕಾದ್ರೆ ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಸೊ ದೊಡ್ಡಬಳ್ಳಾಪುರಲ್ಲಿ ನಿಲ್ಲಿಸಿ ಅಲ್ಲಿ ಪೂಜೆ ಸಾಮಾನೆಲ್ಲ ತೊಗೋತಾ ಇದ್ದೀವಿ. ಯೂಶ್ವಲಾಗಿ ದೊಡ್ಡಬಳ್ಳಾಪುರ ಸೈಡ್ ಹೋಗ್ತಾ ಇರೋದು ಅಂದರೆ ಅಲ್ಲಿ ತಟ್ಟೆ ಇಡ್ಲಿ ತುಂಬಾ ಫೇಮಸ್. ಆ್ಯಂಡ್ ನಾನು ಅಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋದು. ಬಟ್ ಇವತ್ತು ನಾವು ಡಿಸೈಡ್ ಆಗಿರೋದೇ ಲೇಟ್, ಆ ಕಾರಣಕ್ಕೆ ಮನೇಲಿ ಟಿಫನ್ ಆಗಿದೆ. ಸೊ ನಾನು ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಿದ್ದೀರಾ ಇಲ್ಲಿ ಆನ್ ದ ವೇ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನಕ್ಕೆ ನಾವು ಬಂದಿರೋದು. ಇದು ಏನು ಫೇಮಸ್ ಅಂತಲ್ಲ, ಆ್ಯಕ್ಚುಲಿ ಈ ರೋಡಲ್ಲಿ ಓಡಾಡೋರಿಗೆ ಈ ಥರದೊಂದು ದೇವಸ್ಥಾನ ಇದೆ ಅನ್ನೋದು ಸಹ ಗೊತ್ತಿರೋದಿಲ್ಲ. ಸೊ ಈ ದೇವಸ್ಥಾನಕ್ಕೆ ನಾವು ಬರ್ತಾ ಇರೋದು. ಏನಕ್ಕೆ ಈ ದೇವಸ್ಥಾನಕ್ಕೆ ಬಂದಿರೋದು ಅನ್ನೋದನ್ನೆಲ್ಲ ಫುಲ್ ವಿಡಿಯೋ ನೋಡಿ ತೋರಿಸ್ತೇನೆ ನಾನು. ಸೊ ದೇವಸ್ಥಾನ ಬಾಗಿಲಾಗಿದೆ, ಅದಕ್ಕೆ ನಾವೇ ಹೊರಗಡೆನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಯೂಶ್ವಲಾಗಿ ಇದು ಜಾಸ್ತಿ ಕ್ಲೋಸ್ ಆಗೇ ಮಡಗಿರ್ತಾರೆ. ಅದು ಯಾವಾಗ ಓಪನ್ ಮಾಡಿರ್ತಾರೆ, ಯಾವ ಟೈಮಿಂಗ್ಸು ಅದೆಲ್ಲ ನನಗೇನು ಗೊತ್ತಿಲ್ಲ. ಸೊ ನಾನು ಯಾವ ಟೈಮಿಗೆ ಬಂದ್ರೂ ಇದು ಕ್ಲೋಸ್ ಆಗೇ ಇರುತ್ತೆ. ಸೊ ಹೊರಗಡೆನೇ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಸೊ ಯೂಶ್ವಲಾಗಿ ಪೂಜೆ ಮಾಡೋದಿಲ್ಲ, ಜಸ್ಟ್ ನಮಸ್ಕಾರ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಈರ್ಗಾಯಿ ಹೊಡಿತಾ ಇದ್ರಿ ಅಷ್ಟೇ. ಬಟ್ ಇವತ್ತೇ ನಾವು ಪೂಜೆ ಮಾಡ್ತಾ ಇರೋದು. ಪೂಜೆ ಎಲ್ಲ ಮುಗೀತು. ಈ ದೇವಸ್ಥಾನ ಇವತ್ತು ತೆಗ್ದಿಲ್ಲ. ಆ್ಯಕ್ಚುಲಿ ಇವತ್ತಂತನೇ ಅಲ್ಲ, ಅದು ಯಾವಾಗ ತೆಗಿತಾರೆ ಅನ್ನೋ ಟೈಮಿಂಗ್ಸು ಸಹ ನನಗೆ ಗೊತ್ತಿಲ್ಲ. ಲೈಕ್ ಯಾವತ್ತೋ ಒಂದೇ ಒಂದು ಸರಿ ಮಾತ್ರ ನಾನು ಬಂದಾಗ ತೆಗ್ದಿದ್ರು. ಅದು ಮಿಕ್ದಾಗೆಲ್ಲ ಇನ್ನು ಮಿಕ್ಕಿರೋ ಟೈಮಲ್ಲೆಲ್ಲ ನಾನು ನೋಡಿರೋ ಇಷ್ಟು ವರ್ಷಗಳಲ್ಲಿ ಅದು ಕ್ಲೋಸ್ ಆಗಿ ಇಟ್ಟಿರ್ತಾರೆ. ಬಟ್ ನಮ್ಗೆ ಟೈಮಿಂಗ್ಸ್ ಗೊತ್ತಿಲ್ಲ, ಓಪನ್ ಮಾಡ್ತಾರೆ ಬಟ್ ನಮ್ಗೆ ಟೈಮಿಂಗ್ಸ್ ಗೊತ್ತಿಲ್ಲ ಅಷ್ಟೇ. ಸೊ ಅದಕ್ಕೆ ಹೊರಗಡೆನೇ ಪೂಜೆ ಸಾಮಾನೆಲ್ಲ ಇಟ್ಬಿಟ್ಟು ನಾವು ಪೂಜೆ ಮುಗಿಸ್ಕೊಂಡ್ವಿ. ಹೇಳ್ತೀನಿ ಈಗ ಈ ದೇವರನ್ನ ತುಂಬ ನಂಬ್ತೀನಿ ಅಂತ ಹೇಳ್ಬಿಟ್ಟು. ಪರ್ಟಿಕ್ಯುಲರಾಗಿ ದೇವರು ಆಂಜನೇಯ ಸ್ವಾಮಿ. ಇದು ಆಂಜನೇಯ ಸ್ವಾಮಿ ಎಲ್ಲ ಕಡೆಯೂ ದೇವಸ್ಥಾನಗಳು ಹಲವಾರು ಇದ್ದಾವೆ. ಬಟ್ ಇದೇ ಯಾತಕ್ಕೆ ಪರ್ಟಿಕ್ಯುಲರಾಗಿ ನಂಬ್ತೀನಿ ಅನ್ನೋದಾದರೆ, ನಂಗೆ ಮೊದಲು ಈ ದೇವಸ್ಥಾನ ಇರೋದೇ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾನು ಮದುವೆ ಆದಮೇಲೆ ನನಗೆ ಗೊತ್ತಾಗಿದ್ದು ಈ ದೇವಸ್ಥಾನದ ಬಗ್ಗೆ. ಇದೇನು ಫುಲ್ ಫೇಮಸ್ ಆಗಿರೋ ದೇವಸ್ಥಾನ ಏನೂ ಅಲ್ಲ. ಇದು ದೊಡ್ಡಬಳ್ಳಾಪುರಿಂದ ಗೌರಿಬಿದನೂರಿಗೆ ಹೋಗೋ ರೋಡಲ್ಲಿ ಸಿಗುವಂತಹ ಚಿಕ್ಕ ದೇವಸ್ಥಾನ ಇದು. ನಾನು ಇಲ್ಲಿ ಜಾಸ್ತಿ ಜನ ಇರೋದು ಸಹ ನಾನು ನೋಡಿಲ್ಲ ಯಾವತ್ತೂ ಸಹ. ಶ್ರೀ ಲೈಕ್ ಮದುವೆ ಆದಮೇಲೆ ಲೈಕ್ ಅವ್ರೂರಿಗೆ ಗೌರಿಬಿದನೂರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಹೇಳ್ತಿದ್ರು, ನಾನು ಯಾವಾಗೂ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಲೈಕ್ ಈ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡೆ ನಾವು ಹೋಗೋದು. ಬೈಕಲ್ಲಿ ಹೋಗ್ತಾ ಇದ್ದಿದ್ದು ಶ್ರೀ ಅವಾಗ, ಬೈಕ್ ಆ್ಯಂಡ್ ಟ್ರೈನ್. ಸೊ ಅಪ್ ಆ್ಯಂಡ್ ಡೌನ್ ಬ್ಯಾಂಗ್ಳೂರಿಗೆ ಮಾಡ್ತಾಯಿದ್ರು. ಆವಾಗ ಈ ದೇವ್ರನ್ನ ನಾನು ನಮಸ್ಕಾರ ಹಾಕ್ಕೊಂಡು ಟ್ರಾವೆಲ್ ಮಾಡ್ತಿದ್ದೆ, ಬಿಕಾಸ್ ಎದುರುಗಡೆನೇ ಸಿಗುತ್ತೆ ಟ್ರಾವೆಲ್ ಮಾಡಬೇಕಾದ್ರೆ ಅಂತ ಹೇಳ್ತಾಯಿದ್ರು. ಓಕೆ, ಯಾವತ್ತು ಮದುವೆ ಆಗಿದ್ವಿ ಇವಾಗ ಒಂದು ಈರ್ಗಾಯಿ ಹೊಡಿಯೋಣ ಅಂತ ಹೇಳಿದರು. ಓಕೆ ಫೈನ್ ಅಂತ ಹೇಳ್ಬಿಟ್ಟು ನಾವು ಮದುವೆ ಆದಾಗ ಫಸ್ಟ್ ಟೈಮ್ ನಾನು ಬಂದಿದ್ದು ಜಸ್ಟ್ ಹೊರಗಡೆ ನಿಂತ್ಕೊಂಡೇನೆ. ನಾವು ಬೈಕಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಹೊರಗಡೆ ನಿಂತ್ಕೊಂಡೆ ಒಂದು ಈರ್ಗಾಯಿ ತೆಂಗಿನಕಾಯಿನ ಹೊಡೆದ್ಬಿಟ್ಟು ನಾವು ಹೋಗಿದ್ವಿ. ಸೊ ಅದಷ್ಟೇ. ನಾನು ಅದಾದಮೇಲೆ ನಾನು ಈ ದೇವಸ್ಥಾನಕ್ಕೆ ಬಂದೂ ಇಲ್ಲ, ಏನೂ ಇಲ್ಲ. ಆ್ಯಂಡ್ ನಾವು ಮನೆ ಕಟ್ಟೋ ಟೈಮಲ್ಲಿ ನಾನು ಯಾವ ಕಂಪ್ನಿ ಅಂತ ಮೆನ್ಷನ್ ಮಾಡೋಲ್ಲ, ಜಸ್ಟ್ ಆನ್ ಸ್ಪಾಟಾಗಿ ಮನೆ ಕಟ್ಟಬೇಕಾದ್ರೆ ನಿಮ್ಗೆ ಗೊತ್ತಿರ್ಬೋದು ಎಷ್ಟೊಂದು ಎಲ್ಲ ಕಷ್ಟಪಟ್ಬಿಟ್ಟೆ ಮನೆ ಕಟ್ತಾ ಇರ್ತೀವಿ. ಸೊ ಆವಾಗ ಜಾಬ್ ಬಿಡೋದು ಅಂದರೆ ಹೈ ರಿಸ್ಕ್ ಅಂತಲೇ. ಸೊ ಆ ಟೈಮಲ್ಲಿ ನಾನು ಆನ್ ಸ್ಪಾಟಲ್ಲಿ ಡಿಸಿಷನ್ ತೊಗೊಂಡು, ನನಗೆ ಗೊತ್ತು ಮನೆ ಕಟ್ತಾಯಿದ್ದೀವಿ, ಕಷ್ಟ ಇದೆ, ಅಮೌಂಟ್ ಬೇಕು, ಆ ಥರ ಎಲ್ಲ
ಇದೆಲ್ಲ ಮೈಂಡಲ್ಲಿದೆ. ಆದ್ರೂ ನಾನು ಆನ್ ಸ್ಪಾಟಲ್ಲಿ ಡಿಸಿಷನ್ ತೊಗೊಂಡು ನಾನು ಪೇಪರ್ ಹಾಕಿದೆ ಇನ್ ಅ ಸೆನ್ಸ್ ನಾನು ರೆಸಿಗ್ನೇಷನ್ ಕೊಟ್ಟೆ, ನಾನು ಜಾಬ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಬಿಕಾಸ್ ನಂಗೆ ಆ ಕಂಪ್ನಿನಲ್ಲಿ ಸಮ್ ಪರ್ಟಿಕ್ಯುಲರ್ ಥಿಂಗ್ಸ್ ಅನ್ನೋದು ಇರುತ್ತಲ್ಲ, ನಂಗೆ ಅಂಥದ್ದು ಪಾರ್ಶಲಿಟಿ ಆಗಿರ್ಬೋದು ವಗೇರ ಲೈಕ್ ಆ ಥರದ್ದೆಲ್ಲ ನಂಗೆ ಇಷ್ಟ ಆಗಿಲ್ಲ. ಸೊ ಆ ಕಾರಣಕ್ಕೆ ಆನ್ ಸ್ಪಾಟಾಗಿ ಡಿಸಿಷನ್ ತೊಗೊಂಡು ನಾನು ರೆಸಿಗ್ನೇಷನ್ ಕೊಟ್ಟೆ ನನ್ನ ಕಂಪ್ನಿಗೆ. ಸೊ ಆವಾಗಂತೂ ತುಂಬಾ ಕಷ್ಟ ಆಯಿತು ನನಗೆ. ಇನ್ನೊಂದು ಸೈಡು ನಂಗೆ ರೆಸಿಗ್ನೇಷನ್ ಕೊಟ್ಟ ಮೇಲೆ ನನ್ನ ರೆಸಿಗ್ನೇಷನ್ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ತೊಗೊಂಡು ಅದೇ ಕಂಪ್ನಿನಲ್ಲೇ ನಾನು ವರ್ಕ್ ಮಾಡೋದಕ್ಕೆ ನನಗೆ ಇಷ್ಟ ಆಯ್ತಿಲ್ಲ. ಸೊ ಆವಾಗ ಹೆಂಗಾಗೋಯಿತು ಸಿಚುವೇಶನ್ ಅನ್ನೋದಾದರೆ, ನನಗೆ ಬರ್ತಾ ಇರೋ ಸಂಬಳಕ್ಕಿಂತನೂ ಕಮ್ಮಿ ಸಂಬಳ ಕೊಟ್ಟರು ಪರವಾಗಿಲ್ಲ, ಐ ಆಮ್ ರೆಡಿ ಟು ಗೋ ಟು ಅ ಜಾಬ್ ಅನ್ನೋ ಥರ. ಬಿಕಾಸ್ ಆಬ್ವಿಯಸ್ಲಿ ಅಮೌಂಟ್ ಬೇಕು, ಮನೆ ಕಟ್ತಾ ಇದ್ದೀವಿ ಅಂದಾಗ. ಆವಾಗ ನನಗೆ ಎಷ್ಟು ಟ್ರೈ ಮಾಡ್ತಾನೂ ಎಲ್ಲೂ ನಂಗೆ ಜಾಬ್ ಸಿಗ್ತಾ ಇದ್ದಿಲ್ಲ. ಲೈಕ್ ಹೋಗಿದ್ದ ಹತ್ರ ಎಲ್ಲ ಒಂದೊಂದು ಜಾಬ್ ಕಷ್ಟಪಡೋರಿಗೆ ಗೊತ್ತಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಅವಾಗ ಹೋಗಿದ್ದ ಹತ್ರ ಎಲ್ಲ ಒಂದೊಂದಾಗಿ ಅದು ಆಗ್ತಾ ಇರಲಿಲ್ಲ. ಆಗ ನಮ್ಮ ಅತ್ತೆ ಮನೆಗೆ ಟ್ರಾವೆಲ್ ಮಾಡಬೇಕಾದ್ರೆ ಜಸ್ಟ್ ಬೇಡ್ಕೊಂಡಿದ್ದು ಅಷ್ಟೇ. ಜಸ್ಟ್ ನಾವು ನಮ್ಮ ಅತ್ತೆ ಮನೆಯಿಂದ ನಮ್ಮ ಮನೆಗೆ ಬ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಇದೇ ರೋಡ್ ಮುಂದೆನೇ ನಾವು ಟ್ರಾವೆಲ್ ಮಾಡಬೇಕು. ಸೊ ಆವಾಗ ನಾನು ಬೇಡ್ಕೊಂಡಿದ್ದು ಲೈಕ್ ಈ ಥರ ನಂಗೆ ಜಾಬ್ ಸಿಗಬೇಕು, ಜಾಸ್ತಿ ಕಷ್ಟದಲ್ಲಿದೆ, ಸಮಥಿಂಗ್ ಏನು ಬೇಡ್ಕೋತೀವೋ ಆ ಥರ ನಾನು ಬೇಡ್ಕೊಂಡಿದ್ದು. ಇಮ್ಯಾಜಿನ್ ನೆಕ್ಸ್ಟ್ ಡೇನೇ ನನಗೆ ಯಾವುದೇ ಪ್ಲ್ಯಾನ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಆ ಕಂಪ್ನಿಗೆ ಹೋಗ್ಬೇಕು ಇಂಟರ್ವ್ಯೂಗೆ ಅನ್ನೋ ಪ್ಲ್ಯಾನು ಸಹ ನನಗಿದ್ದಿಲ್ಲ. ಆ್ಯಂಡ್ ನನ್ನ ಫ್ರೆಂಡ್ ಈಗ ಫುಲ್ಲು ಕ್ಲೋಸ್ ಆಗಿದ್ದಾಳೆ. ಅವಳು ನನ್ನ ಹಳೆ ಕಂಪ್ನಿನಲ್ಲಿ ಕೊಲೀಗ್ ಆಗಿದ್ಲು, ಅವಳೇ ಬೇರೆ ಟೀಮಲ್ಲಿ ಇದ್ದಿದ್ದು. ಜಸ್ಟ್ ಹಾಯ್ ಬಾಯ್ ಫ್ರೆಂಡ್ಸೇ ಅಲ್ಲ. ಫಸ್ಟ್ ಆಫ್ ಆಲ್ ಜಸ್ಟ್ ನೋಡಿದಾಗ ಹಾಯ್ ಬಾಯ್ ಸ್ಮೈಲ್ ಯಾವ ಥರ ಇರುತ್ತೆ ಲೈಕ್ ಕಂಪ್ನೀಸಲ್ಲಿ, ಲೈಕ್ ಆ ಥರ ಇತ್ತು ಅಷ್ಟೇ. ಅವಳು ಎಲ್ಲೋ ಇದ್ದವಳು, ನನ್ನ ಜೊತೆ ಅಷ್ಟು ಕ್ಲೋಸೇ ಅಲ್ಲ, ನಾವು ಮಾತಾಡಲೇ ಇಲ್ಲ. ನಾನು ಇಲ್ಲಿಂದ ಮನೆಗೆ ಹೋಗಿದ ತಕ್ಷಣ ಕಾಲ್ ಮಾಡಿದ್ಲು, ಈ ಥರದೊಂದು ಇಂಟರ್ವ್ಯೂ ನಡೀತಿದೆ, ನೀನು ಬರ್ತೀಯ ನನ್ನ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು. ನಾನು ಅಷ್ಟೇ ಹೇಗಿರೋ ಸರ್ಚ್ ಮಾಡ್ತಾಯಿದ್ದೆ, ಓಕೆ ಟ್ರೈ ಕೊಡೋಣ ಬಿಡು ಅಂತ ಹೇಳ್ಬಿಟ್ಟು ಅವಳ ಜೊತೆ ನಾನು ಯಾವುದೇ ಪ್ಲ್ಯಾನ್ಸ್ ಇಲ್ದಿರ ನಾನು ಹೋಗಿದ್ದಿದ್ದು. ಅವಳ ಜೊತೆ ನನ್ನ ಕ್ಲಿಕ್ ಆಯಿತು, ಆ ಜಾಬೇ ಕ್ಲಿಕ್ ಆಯಿತು. ನಾನು ಆಲ್ಮೋಸ್ಟ್ 3 ಇಯರ್ಸ್ವರೆಗೂ ಅದೇ ಕಂಪ್ನಿನಲ್ಲೇ ಕೆಲಸ ಮಾಡಿದ್ದೆ. ಸೊ ಮಿರಾಕಲ್ ಥರನೇ ವರ್ಕ್ ಆಯಿತು ನನಗೆ. ವಿತಿನ್ 1 ಡೇ ನಾನು ಇವತ್ತು ಅಂದ್ಕೊಂಡು ಬರ್ತೀನಿ ಸಿಕ್ಕಿದ್ರೆ ಲೈಕ್ ದೇವಸ್ಥಾನಕ್ಕೆ ಅಂತ. ಸೊ ಲೈಕ್ ಈ ಥರ ಸಮಥಿಂಗ್ ಏನೋ ಒಂದು ಬೇಡ್ಕೊಂಡು ನಾನು ಹೋಗಿದ್ದಿದ್ದು. ಲೈಕ್ ವಿತಿನ್ ಡೇ ಅನ್ನೋಷ್ಟರಲ್ಲೇ ನಂದು ಇವತ್ತಿದ್ದ ಡೇ ನಾಳೆ ಓವರ್ ಆಲ್ ಚೇಂಜ್ ಆಗೋಯಿತು. ಸೊ ಅದಕ್ಕೊಂದು ನಾನು ತುಂಬಾ ನಂಬ್ತೀನಿ. ಇನ್ನೊಂದು ಏನಾಯಿತು ಅನ್ನೋದಾದರೆ ನಿಮ್ಗೆ ಗೊತ್ತಿರ್ಬೋದು, ನನ್ನ ಕ್ಯಾಸ್ಟಿಂಗ್ ಬಿಸ್ನೆಸ್ ಇವಾಗ ತುಂಬಾ ಕ್ಲಿಕ್ ಆಗಿದೆ ನಂದು. ನನ್ನ ಸ್ಟೇಟಸ್ ಇಲ್ಲ ನಾನು ಫಾಲೋ ಮಾಡೋರಿಗೆ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆಲ್ಲ ಗೊತ್ತಿರುತ್ತೆ ನಂಗೆ ಆರ್ಡರ್ಸ್ ಜಾಸ್ತಿನೇ ಇದ್ದಾವೆ ಈಗ. ಸೊ ಅದನ್ನು ಅಷ್ಟೇ ನಾನು ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ನಾನು ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಟ್ಟು. ಅದು ನನ್ನ ಪ್ಯಾಷನ್ಗೋಸ್ಕರ ಸ್ಟಾರ್ಟ್ ಮಾಡಿದ್ದು. ನಂಗೆ ತುಂಬಾ ಇಷ್ಟ ಆಯಿತು ಆ ಪರ್ಟಿಕ್ಯುಲರ್ ವರ್ಕ್ ನಂಗೆ ಮಾಡೋದಾಗಲಿ, ಆ ಪ್ರಾಸೆಸಿಂಗ್ ಆಗಲಿ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಆ ಕಾರಣಕ್ಕೆ ನಾನು ಶ್ರೀಗೆ ಓಕೆ ನಾನು ಇದಕ್ಕೊಂದು ಟ್ರೈ ಔಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ದೀಪಾವಳಿ ಹಬ್ಬದಿಂದ ನಾನು ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ಈಗ 2 ಇಯರ್ಸ್ ಆಗಿದೆ. ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಬಿಕಾಸ್ ನನಗೆ ಸೆಪ್ರೇಟಾಗಿ 9 to 5 ಜಾಬ್ ನನಗೆ ಫಿಕ್ಸ್ಡ್ ಆಗಿದೆ ಆಲ್ರೆಡಿ. ಸೊ ಅದ್ರ ಜೊತೆ ಇದು ಇರಲಿ, ನನಗಿಷ್ಟ, ನನ್ನ ಪ್ಯಾಷನ್ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಆವಾಗೆಲ್ಲ ನಾನು ನನಗೆ ಗೊತ್ತಿರೋರಿಗೆಲ್ಲ ಹೇಳಿದ್ದೆ ಅಷ್ಟೇ. ಲೈಕ್ ಅಷ್ಟೊಂದು ಸೋಷಿಯಲ್ ಮೀಡಿಯಾ, ನಾನು ಯೂಟ್ಯೂಬ್ ಸಹ ಮಾಡ್ತಾಯಿದ್ದೆ. ಸೊ ಅಲ್ಲೂ ಸಹ ಪೋಸ್ಟ್ ಮಾಡ್ತಿದ್ದೆ. ಅದು ಬಿಟ್ಟರೆ ಇನ್ನೆಲ್ಲೂ ಹೀರೋ ಬರೋ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದ್ದೆ, ಬಟ್ ಯಾವುದು ಕ್ಲಿಕ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಆರ್ಡರ್ಸ್ ಅನ್ನೋದು ಅಷ್ಟೊಂದು ಬರ್ತಾ ಇರಲಿಲ್ಲ. ಮಿನಿಮಲ್ 1, 2, 3 ಅಷ್ಟೇ ಆರ್ಡರ್ಸೇ 2 ಇಯರ್ಸಿಂದನೂ ಆ ಥರ ಇದ್ದಿದ್ದು ನಂದು. ಲೈಕ್ ಲಾಸ್ಟ್ ಫೆಬ್ಬಲ್ ಅಂತ ಅನ್ಕೋತೀನಿ. ಆವಾಗ ಅಗೇನ್ ನಾನು ಏನೋ ಇತ್ತು ಫಂಕ್ಷನ್ನು ಸಮಥಿಂಗ್ ಏನಕ್ಕೂ ಬಂದಿದ್ದೆ ನಾನು ಇಲ್ಲಿ ನಮ್ಮ ಅತ್ತೆ ಮನೆಗೆ, ನಮ್ಮ ಅತ್ತೆ ಊರಿಗೆ. ನಮ್ಮ ಅತ್ತೆ ಮಾವ ಇವಾಗ ನಮ್ಮ ಜೊತೆನೇ ಇದ್ದಾರಲ್ಲ, ನಮ್ಮ ಅತ್ತೆ ಊರು ಗೌರಿಬಿದನೂರು. ಸೊ ಅಲ್ಲಿಗೆ ಬಂದಿದ್ದೆ ನಾನು. ಆವಾಗ ಅಗೇನ್ ನಾವು ಬ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡಬೇಕು. ಜಸ್ಟ್ ಹಂಗೆ ಓಕೆ ನನ್ನ ಬಿಸ್ನೆಸ್ಸು ಕ್ಲಿಕ್ ಆದರೆ ಚೆನ್ನಾಗಿರುತ್ತೆ, ಲೈಕ್ ಬಿಸ್ನೆಸ್ ರಿಲೇಟೆಡ್ ಆಗಿ ನಾನು ಬೇಡ್ಕೊಂಡು ಹೋಗಿದ್ದು. ನಾನು ಇಲ್ಲಿ ಜಸ್ಟ್ ಟ್ರಾವೆಲ್ ಮಾಡಬೇಕಾದ್ರೆ ಬೇಡ್ಕೊಂಡು ಹೋಗಿದ್ದು ನಾನು. ಗೊತ್ತಿಲ್ಲ, ಇಟ್ ವಾಸ್ ಮಿರಾಕಲ್. ಫೆಬ್ರವರಿಯಿಂದ ಕ್ಲಿಕ್ ಆಗಿ, ನಾನು ಫೆಬ್ರವರಿಯಲ್ಲೇ ಇದಾಗಿದ್ದು. ಸೊ ಫೆಬ್ರವರಿಯಿಂದ ನೋಡ್ತಿದ್ದೀರಾ ಹ್ಯಾಟ್ ಪ್ರೆಸೆಂಟ್ ಕೈ ತುಂಬ ಆರ್ಡರ್ಸ್ ಇದ್ದಾವೆ. ನನ್ನ ಕೈಯಲ್ಲೇ ಮಾಡೋದಕ್ಕಾಗ್ತಿಲ್ಲ, ಅಷ್ಟೊಂದು ನಂಗೆ ಟೈಮ್ ಸಿಗ್ತಾಯಿಲ್ಲ. ಆಬ್ವಿಯಸ್ಲಿ ನಂಗೆ 9 to 4 ಜಾಬ್ ಇರೋ ಕಾರಣಕ್ಕೆ ಇದು ಸಪ್ರೇಟಾಗಿ ನನ್ನ ಪ್ಯಾಷನ್ಗೋಸ್ಕರ ಸ್ಟಾರ್ಟ್ ಮಾಡ್ಕೊಂಡಿರೋ ಬಿಸ್ನೆಸ್ ಆಗಿರೋ ಕಾರಣಕ್ಕೆ ನಂಗೆ ಆರ್ಡರ್ಸ್ ಅನ್ನೋದು ತುಂಬಾ ಇದ್ದಾವೆ. ಆವಾಗ ಒಂದೊಂದು ಆರ್ಡರ್ ಇಲ್ಲ ಅಂತಲೂ ಥಿಂಕ್ ಮಾಡ್ತಿದ್ದೆ. ಬಟ್ ಇವಾಗ ಆರ್ಡರ್ಸ್
ಕೈ ತುಂಬ ಇದ್ರು ನಂಗೆ ಮಾಡೋದಕ್ಕೆ ಟೈಮ್ ಇಲ್ಲ, ಲೈಕ್ ಅಷ್ಟೊಂದು ಆರ್ಡರ್ಸ್ ಇದ್ದಾವೆ. ಸೊ ಇದೆಲ್ಲ ನೋಡಿದಾಗ ಒಂಥರ ಜಾಸ್ತಿನೇ ನಂಬಿಕೆ ಅನ್ನೋ ಥರ. ಸೊ ಅದಕ್ಕೆ ನಾನು ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಅದಕ್ಕೇ ಇಷ್ಟು ದಿನ ಆಯಿತು ಅಂದ್ಕೊತಾನೆ ಇದೆ ಬರಬೇಕು ಅಂತ ಹೇಳ್ಬಿಟ್ಟು. ಸೊ ಟೈಮ್ ಕೂಡ ಬರ್ತಾ ಇರಲಿಲ್ಲ, ಆರ್ಡರ್ಸು ಜಾಸ್ತಿ ಇತ್ತು. ಆ್ಯಂಡ್ ಎವ್ರಿ ಸ್ಯಾಟರ್ಡೆ ಸಂಡೇನೇ ನಾವು ಸಹ ಪ್ರಾಸೆಸಿಂಗ್ ಜಾಸ್ತಿ ಮಾಡ್ತಾಯಿದ್ದಿದ್ದು, ಆ ಕಾರಣಕ್ಕೆ ಬರೋದಕ್ಕಾಗಿಲ್ಲ. ಸೊ ಇವಾಗ ಹೇಗಿದ್ರು ಇದು ಸಡನ್ ಪ್ಲ್ಯಾನ್, ನಾವು ಅಂದ್ಕೊಂಡೇ ಇಲ್ಲ ಬರಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗೆ ಸಡನ್ ಪ್ಲ್ಯಾನ್ ಅಂದ್ಕೊಂಡು ಬಂದ್ವಿ. ಓಕೆ, ಬಂದಿದ್ದ ಕೆಲಸನೂ ಆಯಿತು. ಸೊ ಇದು ನೀವು ನಂಬಿ ಇದೇನೋ ಬೇರೆ ಇಲ್ಲ ಪ್ರಮೋಷನ್ ಆ ಥರದ್ದೆಲ್ಲ ಏನೂ ಇಲ್ಲ. ಜಸ್ಟ್ ನಾನು ನಂಬ್ತೀನಿ, ನನ್ನ ಲೈಫಲ್ಲಿ ಏನಾಯಿತು ಅನ್ನೋದನ್ನ ಜಸ್ಟ್ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಹೀಗೆಲ್ಲ ಪೂಜೆ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ದೊಡ್ಡಬಳ್ಳಾಪುರದಲ್ಲಿ ಇವಾಗ ಸೀಸನ್ ಜಾಕ್ ಫ್ರೂಟ್ದು ನಂಗೆ ತುಂಬಾ ಇಷ್ಟ, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಆ ರೋಡಲ್ಲಿ ಓಡಾಡೋರಿಗೆ ಎಲ್ಲರಿಗೂ ಸ್ಮೆಲ್ ಬರ್ತಾನೆ ಇರುತ್ತೆ, ಅದಕ್ಕೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಲೈಕ್ ಲೈಟ್ ಕಲರ್, ಡಾರ್ಕ್ ಕಲರ್ ಎಲ್ಲ ಇದೆ, ಬಟ್ ಡಾರ್ಕ್ ಆಗಿರೋದಂತೂ ತುಂಬಾ ಸ್ವೀಟ್ ಆ್ಯಂಡ್ ಚೆನ್ನಾಗಿತ್ತು. ಸೊ ಅದಕ್ಕೆ ಎಲ್ಲ ಮಿಕ್ಸಪ್ ಮಾಡಿ ತೊಗೊಂಡೋದ್ವಿ ಮನೆಗೆ. ನಾನು ಸ್ವಲ್ಪ ಆನ್ ದ ವೇನೇ ತಿಂದ್ಕೊಂಡೆ ಆ್ಯಂಡ್ ಆನ್ ದ ವೇ ಮತ್ತು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.